ನಮಸ್ಕಾರ ಮಿತ್ರರೇ, ಹೇಗಿದ್ದೀರಿ ಮಿತ್ರರೇ? ಕನಕಪುರದ ಬಂಡೆ DCM DK ಶಿವಕುಮಾರ್ ಅವರು ದುಬೈಗೆ ಹಾರಿದ್ದಾರೆ. ಓಕೆ, ಅದೇ ರೀತಿ ಚನ್ನಪಟ್ಟಣದ ಶಾಸಕರಾದಂತಹ, ಗೊಂಬೆನಾಡಿನ ಶಾಸಕರಾದಂತಹ CP ಯೋಗೇಶ್ವರ್ ಅವರು ದುಬೈನಲ್ಲಿದ್ದಾರೆ. ಯಾಕೆ? ಇವರಿಬ್ಬರ ಮಧ್ಯೆ ಒಂದು ಕಾಂಬಿನೇಷನ್ ಇದೆ. ಈಗ ಅದೇನಪ್ಪಾ ಅಂದ್ರೆ, ಇಬ್ಬರ ಮಧ್ಯೆ ಒಂದು ಗುರಿ ಇದೆ. ಅದೇನಪ್ಪಾ ಅಂದ್ರೆ, DCM ಅವರನ್ನ CM ಮಾಡೋದು, ಅಂದ್ರೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದು. ಅದು ಕಾಂಗ್ರೆಸ್ನಿಂದಲೋ ಅಥವಾ ಬಿಜೆಪಿಯಿಂದಲೋ ಅನ್ನೋ ಪ್ರಶ್ನೆ. ಕಾಂಗ್ರೆಸ್ನಿಂದಲೋ ಅಥವಾ ಬಿಜೆಪಿಯಿಂದಲೋ? ಇದು ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ, ವೆರಿ ವೆರಿ ಇಂಟ್ರೆಸ್ಟಿಂಗ್. ಆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಮೈ ಚಾನಲ್ ಸರ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಮಿತ್ರರೇ. DK ಶಿವಕುಮಾರ್ ಅಂತಂದ್ರೆ ಕನಕಪುರದ ಬಂಡೆ, ಯಾರಿಗೂ ತಗ್ಗದ, ಯಾರಿಗೂ ಜಗ್ಗದ, ಯಾರಿಗೂ ಕುಗ್ಗದ. ಏನೇ ಸಮಸ್ಯೆ ಬಂದರೂ ಸಹಿತ ಅದಕ್ಕೆ ಎರಡೆರಡು ಉಪಾಯಗಳನ್ನ, ಎರಡೆರಡು ದಾರಿಗಳನ್ನ, ಎರಡೆರಡು ಪ್ಲಾನ್ಗಳನ್ನ ಮಾಡಿ ರೆಡಿಯಾಗಿರುವಂತ ಒಬ್ಬ ನಾಯಕ. ಈಗ ಅವ್ರ ಗುರಿ ಏನು? DCM ಇಂದ ಪ್ರಮೋಷನ್ ಆಗಿ CM ಆಗ್ಬೇಕು. CM ಆಗ್ಬೇಕು ಅಂದ್ರೆ ಕಾಂಗ್ರೆಸ್ ಇಂದಲೂ ಆಗ್ಬಹುದು, ಅದೇ ರೀತಿ ಬಿಜೆಪಿಯಿಂದಲೂ ಆಗ್ಬಹುದು. ಕಾಂಗ್ರೆಸ್ ಅಂದ್ರೆ ಅದು ಮೂಲ ಪಕ್ಷ. ಇಲ್ಲಿ ಕಾಂಗ್ರೆಸ್ ಇಂದ ಆದ್ರೆ ಅವರಿಗೆ, ಮತ್ತು ಆಗ್ಲಿಲ್ಲ ಅಂದ್ರೆ ಪ್ಲಾನ್ ಬಿ ಅನ್ನ ಉಪಯೋಗಿಸ್ಲಿಕ್ಕೂ ಸಹಿತ ಅವರು ಯಾವುದೇ ಕಾರಣಕ್ಕೂ ಕುಗ್ಗೋದಿಲ್ಲ, ಯೋಚನೆನೂ ಮಾಡಲ್ಲ. ಅವ್ರ ಗುರಿ ಏನು, ಅವ್ರ ಕನಸೇನು, ಅವ್ರ ಮಹತ್ವಾಕಾಂಕ್ಷಿ ಏನು? ಈ ಬಾರಿನೇ, ಈ ಟರ್ಮ್ ಅಲ್ಲೇ ಮುಖ್ಯಮಂತ್ರಿ ಆಗ್ಬೇಕು, ಆಗ್ಲೇಬೇಕು. ಇನ್ನು CP ಯೋಗೇಶ್ವರ್ ಮಿತ್ರರೇ, CP ಯೋಗೇಶ್ವರ್ ಅವರು ಆಪರೇಷನ್ ಮಾಸ್ಟರ್, ಬಹಳ ಬುದ್ಧಿವಂತ ರಾಜಕಾರಣಿ. ಇವರು ಮೂಲ ಬಿಜೆಪಿಯವರು. ಇವರು ರಾತ್ರೋರಾತ್ರಿ ಕಾಂಗ್ರೆಸ್ಸಿಗೆ ಬಂದು ಅಲ್ಲಿ ರೆಡಿಮೇಡ್ ಗಂಡಾಗಿ ಮಾಜಿ CM ಅವರನ್ನ, ಹಾಲಿ ಸೆಂಟ್ರಲ್ ಮಿನಿಸ್ಟರ್ ಮಗನನ್ನೇ ಚನ್ನಪಟ್ಟಣದಲ್ಲಿ ಸೋಲಿಸಿ ಈಗ MLA ಆಗಿದ್ದಾರೆ. ಅವರಿಗೆ ಇನ್ನೊಂದು ಹೆಸರಿದೆ, ಅವರು ಆಪರೇಷನ್ ಕಮಲ ಮಾಡಿದ್ರು ಅಂತ. ಆಗ ನಮ್ಮ ಮುಖ್ಯಮಂತ್ರಿ ಆಗಿದ್ದಂತಹ ದೇವೇಗೌಡರ ಸುಪುತ್ರರಾದಂತಹ ಕುಮಾರಸ್ವಾಮಿ ಅವರನ್ನೇ ಅಧಿಕಾರದಿಂದ ಇಳಿಸಿದಂಥವ್ರು. ಅದರಲ್ಲಿ ಮೇಜರ್ ಪಾತ್ರ CP ಯೋಗೇಶ್ವರ್ ಅವರದು. ಈಗ ಕಾಂಗ್ರೆಸ್ನಲ್ಲಿದ್ದಾರೆ, ಆದ್ರೆ ಈಗಲೂ ಸಹಿತ ಅವರು ಬಿಜೆಪಿಯೊಟ್ಟಿಗೆ ನಿಕಟ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿ ಹೈಕಮಾಂಡ್ ಒಟ್ಟಿಗೆ ಅವರು ಸಂಬಂಧ ಸೂಪರ್ ಆಗಿದೆ, ಬಹಳ ಚೆನ್ನಾಗಿದೆ. ಹಾಗಾಗಿ ಇವರಿಬ್ಬರ ಭೇಟಿ ಎಲ್ಲಿ? ದುಬೈನಲ್ಲಿ ಅನ್ನೋದೇ ದೊಡ್ಡ ವಿಶೇಷ, ವೆರಿ ಇಂಟ್ರೆಸ್ಟಿಂಗ್. ಈಗ DCM DK ಶಿವಕುಮಾರ್ ಇದ್ದಾರೆ, ಅವರು CM ಆಗ್ಬೇಕು ಅಂದ್ರೆ ಏನ್ ಮಾಡಬೇಕು? CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಇಲ್ಲ ಹೈಕಮಾಂಡ್ ಅವರಿಗೆ ರಾಜೀನಾಮೆ ಕೊಡಿಸ್ಬೇಕು, ಆ ಸ್ಥಾನ ಖಾಲಿ ಆಗ್ಬೇಕು. ಅದು ಖಾಲಿ ಆಗ್ಲಿಲ್ಲ ಅಂದ್ರೆ CM ಸಿದ್ದರಾಮಯ್ಯನವರು
5 ವರ್ಷ ಕಂಟಿನ್ಯೂ ಆಗ್ತಾರೆ. ಅವರು 5 ವರ್ಷನೂ ಸಹಿತ ಇನ್ನು ಮುಂದಿನ 5 ವರ್ಷನೂ ಸಹಿತ ಮುಖ್ಯಮಂತ್ರಿ ಆಗಿರ್ತಾರೆ. ಅವರು ದೇವರಾಜ್ ಅರಸೂರ್ ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ ಅಂತ ಅವರ ಅಭಿಮಾನಿಗಳು, ಅವರ ಅಭಿಮಾನಿ ಸಚಿವರುಗಳಿದಾರಲ್ಲ, KN ರಾಜಣ್ಣ, ಪರಮೇಶ್ವರ್, ಜಾರಕಿಹೊಳಿ, ಇವರೆಲ್ಲರೂ ಸಹಿತ ಮೆಸೇಜ್ ಅನ್ನ ರಾಜ್ಯಕ್ಕೆ ಮತ್ತು ಹೈಕಮಾಂಡ್ಗೆ ತಲುಪಿಸ್ತಾ ಇದ್ದಾರೆ. ಅದನ್ನ ಮೀರಿ ಇವರು DCM ಅವರು ಪ್ರಮೋಷನ್ ಆಗಬೇಕು, CM ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಸ್ಟ್ರಾಟರ್ಜಿ ಮಾಡಬೇಕು, ಪ್ಲಾನ್ ಮಾಡಬೇಕು. ಏನ್ ಪ್ಲಾನ್ ಮಾಡ್ತಿದ್ದಾರೆ? ದುಬೈನಲ್ಲಿ ಕೂತು DKC ಬಣದ ಎಲ್ಲ MLAಗಳನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ನಂಬರ್ 1. ನಂಬರ್ 2, CM ಬಣದಲ್ಲಿರುವಂತಹ ಕೆಲವು ನಾಯಕರುಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ನಂಬರ್ 2, ಏನಾದ್ರೂ ಮಾಡಿ ಆ ಸಂಖ್ಯೆನ ಜಾಸ್ತಿ ಮಾಡ್ಕೊಂತ ಇದ್ದಾರೆ. ಆ ಸಂಖ್ಯೆನ ಜಾಸ್ತಿ ಮಾಡಿಕೊಂಡು ಅದಕ್ಕೆ ಬೇಕಾದಂತ ರಣತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಸರಿ, ಆ ರಣತಂತ್ರ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲೇ ಮಾಡಬಹುದಾಗಿತ್ತಲ್ವಾ? ಬೆಂಗಳೂರಲ್ಲಿ ಮಾಡಿದ್ರೆ ಅದು ಹೈಕಮಾಂಡಿಗೆ ಗೊತ್ತಾಗಲ್ಲ. ಅವ್ರ ಉದ್ದೇಶ ಏನು? ನಾವೀಗ ಮಾಡ್ತಾ ಇದ್ದೀವಿ ಅನ್ನೋದು ಹೈಕಮಾಂಡ್ಗೆ ಮನವರಿಕೆ ಆಗ್ಬೇಕು. ಏನೇ ಕಾರಣಕ್ಕೂ ನಾನು ಮುಖ್ಯಮಂತ್ರಿ ಆಗ್ಬೇಕು, ಬಿಡೋದಿಲ್ಲ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಆಗ್ಬೇಕು. ಅದೇ ರೀತಿ CM ಸಿದ್ದರಾಮಯ್ಯನವರ ಬಣದವರಿಗೂ ಸಹಿತ ಮನವರಿಕೆ ಆಗ್ಬೇಕು. ಇದಾಗ್ಲಿಲ್ಲ ಅಂದ್ರೆ ಪ್ಲಾನ್ ಬಿ ರೆಡಿ ಇದೆ ಅನ್ನೋದು ಸಹಿತ ಮನವರಿಕೆ ಆಗ್ಬೇಕು. ಅದಕ್ಕೋಸ್ಕರ CP ಯೋಗೇಶ್ವರ್ ಇದು ಸಾಧ್ಯನೇ ಇಲ್ಲ ಅನ್ನೋದನ್ನು ಸಹಿತ ಅಸಾಧ್ಯ ಮಾಡುವಂತ ಚಾಣಾಕ್ಷ ರಾಜಕಾರಣಿ. ಇವ್ರಿಗೆ ಈಗಲೂ ಸಹಿತ ಹೈಕಮಾಂಡ್ ಇವರನ್ನ ದುಬೈ ಕಳಿಸಿರೋದೇ ಬಿಜೆಪಿ ಹೈಕಮಾಂಡ್ ಅಂತ ಬಲ್ಲ ಮೂಲಗಳ ಪ್ರಕಾರ. ಅಲ್ಲಿ ಕೂತ್ಕೊಂಡು DK ಶಿವಕುಮಾರ್ ಅವರನ್ನ ಆಪರೇಟ್ ಮಾಡ್ತಾ ಇದ್ದಾರಂತೆ. DK ಶಿವಕುಮಾರ್ ಅವರನ್ನ ಬಿಜೆಪಿಗೆ ಇನ್ವೈಟ್ ಮಾಡ್ತಾ ಇದ್ದಾರಂತೆ. DK ಶಿವಕುಮಾರ್ ಅವರು ಬಿಜೆಪಿ ಬಂದ್ರೆ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋದನ್ನು ಸಹಿತ ಇವರಿಗೆ ನೇರವಾಗಿ ಹೈಕಮಾಂಡ್ ತಿಳಿಸಿದೆಯಂತೆ. ಇವರು ಯಾಕೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ, CP ಯೋಗೇಶ್ವರ್ ಅವರು ಬಿಜೆಪಿನಲ್ಲಿ MLC ಆಗಿದ್ರು, ಕಾಂಗ್ರೆಸ್ಗೆ ಹೋಗಿ MLA ಆಗಿದ್ದಾರೆ. ಆದ್ರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅವರನ್ನ ಮಿನಿಸ್ಟರ್ ಮಾಡಿಲ್ಲ. MLA ಆಗಿರೋದಕ್ಕಾಗಿದ್ರೆ ಬಿಜೆಪಿಲೇ ಇರ್ಬೋದಾಗಿತ್ತು, ಕಾಂಗ್ರೆಸ್ಗೆ ಯಾಕೆ ಹೋಗ್ಬೇಕಾಗಿತ್ತು? ಅವರು ಮಿನಿಸ್ಟರ್ ಮಾಡ್ತೀವಿ ಅಂತ ಕಾಂಗ್ರೆಸ್ಗೆ ಹೋದ್ರು. ಅಲ್ಲಿ ಕಾಂಗ್ರೆಸ್ಗೆ ಹೋದ ತಕ್ಷಣ ಅಲ್ಲಿ ಮಿನಿಸ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಅವರು ಮಿನಿಸ್ಟ್ರೇ ಆಗ್ಬೇಕು ಅಂದ್ರೆ DCM DK ಶಿವಕುಮಾರ್ ಅವರು CM ಆಗ್ಬೇಕು. CM ಆಗ್ಲಿಕ್ಕೆ ಕಾಂಗ್ರೆಸ್ನಲ್ಲೇ ಅವರು ಹೋರಾಟ ಮಾಡ್ತಾರೆ. ಅದು ಆಗ್ಲಿಲ್ಲ ಅಂದ್ರೆ 100% ಬಿಜೆಪಿಯಿಂದ ಇವರು CM ಅನ್ನೇ ಅಂದ್ರೆ DCM ಅನ್ನೇ CM ಮಾಡಿ ಇವರು ಸಚಿವರಾಗ್ತಾರೆ. ಇವರ ಮಾಸ್ಟರ್ ಪ್ಲಾನ್ ಏನಿಗಿದೆ ನೋಡಿ. ಇದು ನನ್ನ ಇವತ್ತಿನ ವಿಚಾರ ಮಾಹಿತಿ. ಸ್ನೇಹಿತರೆ, CM ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕಾ ಅಥವಾ DCM ಆಗಿರುವಂತ DK ಶಿವಕುಮಾರ್ ಅವರು ಕಾಂಗ್ರೆಸ್ನಿಂದಲೇ CM ಆಗ್ಬೇಕಾ? ಅಲ್ಲಿ ಮಾಡಲಿಲ್ಲ ಅಂದ್ರೆ ಕಾಂಗ್ರೆಸ್ನಲ್ಲಿ ಇವರನ್ನ CM ಮಾಡಲಿಲ್ಲ ಅಂದ್ರೆ ಇವರು ಬಿಜೆಪಿಗೆ ಹೋಗಿ CM ಆಗ್ಬೇಕಾ? ಈ ಎಲ್ಲ ವಿಚಾರಗಳನ್ನ ನೀವು ಕಾಮೆಂಟ್ಸ್ ಮೂಲಕ ತಿಳಿಸಿ. ಮಿತ್ರರೇ, ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.